Hello ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಝ್ರೂತ್ ಎಜುಕೇಟರ್ಸ್. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಫಿಸಿಕಲ್ ವರ್ಲ್ಡ್ ಎಂಬ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಅದರ ಮುಂದುವರಿದ ಭಾಗವನ್ನು ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ಕ್ಲಾಸ್ ಚಾಪ್ಟರ್ ನಂಬರ್ 1 ಲೆಕ್ಚರ್ ನಂಬರ್ 2. ಸೊ ನೋಡೋಣ ಸ್ನೇಹಿತರೆ, ಸೊ ವಾಟ್ ಈಸ್ ದೇರ್ ಇನ್ ಟುಡೇಸ್ ಕ್ಲಾಸ್ ಅಂತ. ಸೊ ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ದ ಸ್ಕೋಪ್ ಆಫ್ ಫಿಸಿಕ್ಸ್. ಸೊ ಏನಪ್ಪಾ ಇದು ಸ್ಕೋಪ್ ಆಫ್ ಫಿಸಿಕ್ಸ್? ಸೊ ಸ್ನೇಹಿತರೆ, ಕನ್ನಡದಲ್ಲಿ ನೋಡ್ಬೇಕಂದ್ರೆ ಸ್ಕೋಪ್ ಅಂದ್ರೆ ವ್ಯಾಪ್ತಿ. ಸೊ ಉದಾಹರಣೆಗೆ, ಸೊ ನಾವು ಯಾವ್ದಾದ್ರು ಒಂದು ಮಾಲ್ಗೆ ಹೋಗ್ತೀವಿ ಅಂತ ಅನ್ಕೊಳ್ಳೋಣ. ಯಾವ್ದಾದ್ರು ಮಾಲ್ಗೆ ನೀವು ಹೋಗ್ತೀರಿ. ಸೊ ಮಾಲ್ ನಲ್ಲಿ ಏನೇನ್ ದೊರೆಯುತ್ತೆ ನೀವು ನೋಡಿದ್ರೆ, ಒಂದು ಸೂಜಿಯಿಂದ ಹಿಡಿದು ಒಂದು ಕಾರಿನವರೆಗೂ ಅಲ್ಲಿ ಏನು ವಸ್ತುಗಳು ದೊರೀಬಹುದು. ಸೊ ಈಗ ಈ ಸೂಜಿಯಿಂದ ಹಿಡಿದು ಆ ಕಾರ್ವರೆಗೂ ಏನ್ ವಸ್ತುಗಳು ದೊರೀತವೆ ಅಂತ ನಾವು ಏನ್ ಹೇಳ್ತಾ ಇದೀವೋ, ಸೊ ಅದು ಆ ಮಾಲ್ನ ವ್ಯಾಪ್ತಿ. ಸೊ ಆ ಮಾಲ್ನ ಸ್ಕೋಪ್. ಸೊ ಇವೆಲ್ಲ ವಸ್ತುಗಳು ಆ ಮಾಲ್ ನಲ್ಲಿ ದೊರೀತವೆ ಅಂತ ಅರ್ಥ. ಸೊ ಅದೇ ರೀತಿ ಸ್ನೇಹಿತರೆ, ಸೊ ದ ಸ್ಕೋಪ್ ಆಫ್ ಫಿಸಿಕ್ಸ್ ಅಂದ್ರೆ ನಾವು ಫಿಸಿಕ್ಸ್ ಸಬ್ಜೆಕ್ಟ್ ನಲ್ಲಿ ಈ ನಾವು ಏನೇನ್ ಕಲಿತೇವೆ ಅನ್ನುವ ಒಂದು ಏನು ಅದನ್ನೇ ನಾವು ಸ್ಕೋಪ್ ಅಂತ ಕರಿತೇವೆ ಸ್ನೇಹಿತರೆ. ಸೊ ಉದಾಹರಣೆಗೆ ನಾವು ನೋಡ್ಬೋದು, ಈ ಸಬ್ಜೆಕ್ಟ್ ನಲ್ಲಿ ನಾವು ಈ ಜಗತ್ತಿನಲ್ಲೇ ಏನು ಚಿಕ್ಕದಾದಂತಹ ವಸ್ತು ಆಗಿರುವಂತಹ ಏನು ಎಲೆಕ್ಟ್ರಾನ್, ಸೊ ಅದರಿಂದ ಹಿಡಿದು, ಸೊ ಉದಾಹರಣೆಗೆ ಫಸ್ಟ್ ನಾವು ಎಲೆಕ್ಟ್ರಾನ್ ನಾವು ಓದ್ತೇವೆ. ಸೊ ಅದಕ್ಕಿಂತ ಏನು ದೊಡ್ಡ ವಸ್ತುವನ್ನು ನೋಡಿದ್ರೆ ನೀವು ಪ್ರೋಟಾನ್ ಬಗ್ಗೆ ಓದ್ತೇವೆ. ಸೊ ಅದೇ ರೀತಿ ಆಟಮ್ ಬಗ್ಗೆ ಓದ್ತೇವೆ ಸ್ನೇಹಿತರೆ. ಓಕೆ. ಸೊ ಅದೇ ತರ ಮಾಲಿಕ್ಯೂಲ್ ಬಗ್ಗೆ ಓದ್ತೇವೆ. ಸೊ ಅದೇ ತರ ನಾವು ಏನು ವರ್ಲ್ಡ್ ಬಗ್ಗೆ ಓದ್ತೇವೆ. ಓಕೆ. ಸೊ ಇಲ್ಲಿ ನೋಡ್ಬೋದು ನೀವು, ಎಲೆಕ್ಟ್ರಾನ್ ನಿಂದ ಹಿಡಿದು ಪ್ರೋಟಾನ್ ಬಗ್ಗೆ ಓದ್ತೇವೆ, ಆಟಮ್ ಬಗ್ಗೆ, ಮಾಲಿಕ್ಯೂಲ್ ಬಗ್ಗೆ. ಓಕೆ. ಸೊ ವರ್ಲ್ಡ್ ಬಗ್ಗೆ ಓದ್ತೇವೆ. ಅದೇ ರೀತಿ ನಾವು ಅರ್ತ್ ಬಗ್ಗೆ, ಓಕೆ, ಭೂಮಿ ಬಗ್ಗೆನೂ ಈ ಸಬ್ಜೆಕ್ಟ್ ನಲ್ಲಿ ಓದ್ತೇವೆ ಸ್ನೇಹಿತರೆ. ಸೊ ಮೋಷನ್ ಆಫ್ ಅರ್ತ್, ಯಾವ ತರ ಏನು ಅರ್ತ್ ಮೂವ್ಮೆಂಟ್ ಆಗುತ್ತೆ ಅನ್ನೋ ಬಗ್ಗೆ ಓದ್ತೇವೆ. ಓಕೆ. ಸೊ ಅದೇ ತರ ನಾವು ಯೂನಿವರ್ಸ್, ಈ ಬ್ರಹ್ಮಾಂಡ ಬಗ್ಗೆನೂ ಈ ಸಬ್ಜೆಕ್ಟ್ ನಲ್ಲಿ ಓದ್ತೇವೆ ಸ್ನೇಹಿತರೆ. ಸೊ ನೋಡಿದಂತ ವಿಷಯ ಅಂದ್ರೆ, ನಾವು ಏನೇನ್ ಈ ಸ್ಕೋಪ್ ಏನೇನಾಗಿದೆ ಅಂತ ಅಂದ್ರೆ, ಈ ಫಿಸಿಕ್ಸ್ ಸ್ಕೋಪ್ ನಾವು ಎಲೆಕ್ಟ್ರಾನ್ ಇಂದ ಹಿಡಿದು ಇವಾಗ ನೋಡ್ಬೋದು ನೀವು. ಸೊ 10⁻⁻15 ಮೀಟರ್ ಇಂದ ಹಿಡಿದು 10⁻26 ಮೀಟರ್ ವರೆಗೂ ಇದರ ವ್ಯಾಪ್ತಿ, ಇದರ ಸ್ಕೋಪ್. ಸೊ ಇಷ್ಟು ಸಬ್ಜೆಕ್ಟ್, ಇಷ್ಟು ಥಿಂಗ್ಸ್ ನ ನಾವು ಈ ಏನು ಈ ಸಬ್ಜೆಕ್ಟ್ ನಲ್ಲಿ ಓದ್ತೇವೆ ಸ್ನೇಹಿತರೆ. ಸೊ ಸ್ಕೋಪ್ ಆಫ್ ಫಿಸಿಕ್ಸ್ ಅಂದ್ರೆ ಸ್ನೇಹಿತರೆ, ದ ಟೋಟಲ್ ಸ್ಪ್ರೆಡ್ ಆಫ್ ಫಿನಾಮಿನಾ, ಡೈಮೆನ್ಷನ್ಸ್ ಅಂಡ್ ಮೆಷರ್ಮೆಂಟ್ಸ್ ದಟ್ ವಿ ಸ್ಟಡಿ ಇನ್ ಫಿಸಿಕ್ಸ್ ಆರ್ ಕಾಲ್ಡ್ ಸ್ಕೋಪ್ ಆಫ್ ಫಿಸಿಕ್ಸ್. ಸೊ ಇದು ಡೆಫಿನೇಷನ್. ಒಂದು ವೇಳೆ ಎಕ್ಸಾಮ್ ನಲ್ಲಿ ಕೇಳಿದ್ರೆ ಈ ಡೆಫಿನೇಷನ್ಸ್ ನ ಬರೀಬೇಕು. ಅಂದ್ರೆ ಅದೇ ನಾವು ಏನೇನ್ ನಾವು ಫಿಸಿಕ್ಸ್ ನಲ್ಲಿ ಅಂದ್ರೆ ಏನೇನು ಜಗತ್ನಲ್ಲಿ ಅವೈಲೇಬಲ್ ಇದೆಯೋ ಅದೆಲ್ಲಾನು ಸ್ಕೋಪ್ ಆಫ್ ಫಿಸಿಕ್ಸ್ ನೇ. ಸೊ ಇವಾಗ ನೀವು ನೋಡಿದ್ರೆ ಸ್ನೇಹಿತರೆ, ನಾವು ನೋಡಿದ್ವಿ ಲಾಸ್ಟ್ ಸ್ಲೈಡ್ ನಲ್ಲಿ. ಸೊ ನಾವು ಎಲೆಕ್ಟ್ರಾನ್ ಇಂದ ಹಿಡಿದು ಯೂನಿವರ್ಸ್ ವರೆಗೂ ಈ ಸಬ್ಜೆಕ್ಟ್ ನಲ್ಲಿ ಓದ್ತೇವೆ ಅಂತ. ಓಕೆ. ಸೊ ನಾವು ಲೆಂತ್ ನೋಡಿದ್ರೆ ಸ್ನೇಹಿತರೆ, ಸೊ ಇದ್ರದ ಸ್ಕೋಪ್ ಬಂದ್ಬಿಟ್ಟು, ಸೊ ನಾವು 10⁻⁻15 ಮೀಟರ್ ಇಂದ ಹಿಡಿದು 10⁻26 ಮೀಟರ್ ವರೆಗೂ ಈ ಸಬ್ಜೆಕ್ಟ್ ನಲ್ಲಿ ಕಲಿತೇವೆ. ಅಂದ್ರೆ ನಾವು ಫಿಸಿಕ್ಸ್ ನಲ್ಲಿ ನೀವು ಏನೋ ಕಲಿತಾ ಇದ್ದೀರ ಅಂದ್ರೆ, ಅತಿ ಚಿಕ್ಕ ಲೆಂತ್ ಅಂದ್ರೆ -15 ಇಂದ ಹಿಡಿದು ಮ್ಯಾಕ್ಸಿಮಮ್ 10⁻26 ಮೀಟರ್ ವರೆಗೂ ನೀವು ಈ ಸಬ್ಜೆಕ್ಟ್ ನಲ್ಲಿ ಕಲಿಬಹುದು ಸ್ನೇಹಿತರೆ. ಸೊ ಅದೇ ರೀತಿ ನಾವು ದ್ರವ್ಯರಾಶಿಯನ್ನ ತಗೊಂಡ್ರೆ, ಸೊ ಅತಿ ಚಿಕ್ಕ ದ್ರವ್ಯರಾಶಿ ಇರುವ ವಸ್ತು ಅಂದ್ರೆ ಅದೇ ಎಲೆಕ್ಟ್ರಾನ್ನೇ. ಓಕೆ. ಸೊ ಎಲೆಕ್ಟ್ರಾನ್ ದ್ರವ್ಯರಾಶಿ ಬಂದ್ಬಿಟ್ಟು 10⁻⁻30 kg, ಇಷ್ಟು ಚಿಕ್ಕ ದ್ರವ್ಯರಾಶಿ. ಸೊ ಇಲ್ಲಿಂದ ಹಿಡಿದು ನೀವು 10⁻55 ಮಾಸ್ ಆಫ್ ದ ಯೂನಿವರ್ಸ್, ಇಲ್ಲಿವರೆಗೂ ನಾವು ಏನು ಕಲಿತೇವೆ ಸ್ನೇಹಿತರೆ. ಸೊ ಅದೇ ತರ ನೀವು ಟೈಮ್ ತಗೊಂಡ್ರೆ, ಅತಿ ಚಿಕ್ಕ ಟೈಮ್ ನಮ್ಗೆ ಅವೈಲೇಬಲ್ ಇರೋದು ಇದು 10⁻30 ಸೆಕೆಂಡ್ಸ್ ಇಂದ ಹಿಡಿದು 10⁻18 ಸೆಕೆಂಡ್ಸ್ ವರೆಗೂ ನಾವು ಕಲಿತೇವೆ. ಸೊ ಓವರ್ ಆಲ್ ಇದರ ಅರ್ಥ ಅಂದ್ರೆ ಸ್ನೇಹಿತರೆ, ನಾವು ಫಿಸಿಕ್ಸ್ ನಲ್ಲಿ ಕಲಿಯುವುದು ಎಲೆಕ್ಟ್ರಾನ್ ಇಂದ ಹಿಡಿದು, ಅಂದ್ರೆ ಅತಿ ಚಿಕ್ಕ ವಸ್ತು ಎಲೆಕ್ಟ್ರಾನ್ ಇಂದ ಹಿಡಿದು ಅತಿ ದೊಡ್ಡ ವಸ್ತು ಆಗಿರುವ ಯೂನಿವರ್ಸ್, ಬ್ರಹ್ಮಾಂಡದ ಬಗ್ಗೆನೂ ಕಲಿತೇವೆ ಸ್ನೇಹಿತರೆ. ಅಂದ್ರೆ ನಾವು ಎಲೆಕ್ಟ್ರಾನ್ ಕಿಂತ ಕೆಳಗೆ, ಅದಕ್ಕಿಂತ ಕೆಳಗೆ ಯಾವುದೋ ವಸ್ತು ನಮ್ಮ ಹತ್ರ ಇಲ್ಲ ಕಲೀಲಿಕ್ಕೆ. ಅದೇ ತರ ಏನು ಬ್ರಹ್ಮಾಂಡದಿಂದ ದೊಡ್ಡದಾಗಿರುವ ಯಾವುದೋ ವಸ್ತು ಅದರಲ್ಲಿ ಇಲ್ಲ. ನಾವು ಏನೇ ಕಲಿದ್ರು ಇದ್ರ ಒಳಗಡೆನೆ ಈ ಫಿಸಿಕ್ಸ್ ನಲ್ಲಿ ನಾವು ಅಧ್ಯಯನ ಮಾಡುವುದು. ಸೊ ಇದೇನ್ ಸ್ಟಡಿ ಮಾಡ್ತಾ ಇದ್ದೇವೆ ಸ್ನೇಹಿತರೆ, ಇದಕ್ಕೆ ನಾವು ಕೆಲವೊಂದು ಸ್ಪೆಷಲ್ ಹೆಸರಿನಿಂದ ಕರೀತೇವೆ. ಅಂದ್ರೆ ಸಪೋಸ್ ನಾವು ಯಾವ್ದಾದ್ರು ಒಂದು ವಸ್ತುಗಳನ್ನು ಇಂಥ ವಸ್ತುಗಳನ್ನ ಸ್ಟಡಿ ಮಾಡ್ತಾ ಇದ್ದೇವೆ ಅಂದ್ರೆ, ಅದು ನಮಗೆ ಕಣ್ಣಿಗೆ ಕಾಣಲಾರ್ದಂತ ಚಿಕ್ಕ ವಸ್ತುಗಳನ್ನ ನಾವು ಸ್ಟಡಿ ಮಾಡ್ತಾ ಇದ್ದೇವೆ ಅಂದ್ರೆ, ಸೊ ಅದನ್ನು ನಾವು ಬಂದ್ಬಿಟ್ಟು
ಮೈಕ್ರೋಸ್ಕೋಪಿಕ್ ಡೊಮೇನ್ ಅಂತ ಕರಿತೇವೆ ಸ್ನೇಹಿತರೆ. ಸ್ವಂತ ಸ್ಟಡಿಗೆ ನಾವು ಮೈಕ್ರೋಸ್ಕೋಪಿಕ್ ಸ್ಟಡಿ ಅಂತ ಕರಿತೇವೆ. ಅಂದ್ರೆ ನೀವು ಇಂಥ ವಸ್ತುಗಳನ್ನ ಸ್ಟಡಿ ಮಾಡ್ತಾ ಇದ್ರೆ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಸ್ವಂತ ವಸ್ತುಗಳನ್ನ ಮೈಕ್ರೋಸ್ಕೋಪಿಕ್ ಡೊಮೇನ್ ಅಂತ ಕರಿತೇವೆ. ಅದೇ ರೀತಿ ನಮ್ಮ ಕಣ್ಣಿಗೆ ಕಾಣುವಂತಹ ವಸ್ತುಗಳನ್ನ ನೀವು ಸ್ಟಡಿ ಮಾಡ್ತಾ ಇದ್ರೆ ಸೊ ಅದನ್ನ ನಾವು ಮ್ಯಾಕ್ರೋಸ್ಕೋಪಿಕ್ ಡೊಮೇನ್ ಅಂತ ಕರಿತೇವೆ ಸ್ನೇಹಿತರೆ. ಓಕೆ, ಸೊ ಸ್ಕೋಪ್ ಆಫ್ ಫಿಸಿಕ್ಸ್ ಬಂದ್ಬಿಟ್ಟು ಮೈಕ್ರೋಸ್ಕೋಪಿಕ್ ಡೊಮೇನ್ ನಿಂದ ಮ್ಯಾಕ್ರೋಸ್ಕೋಪಿಕ್ ಡೊಮೇನ್ ವರೆಗೂ ಹಬ್ಬಿದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್. ಸೊ ಏನಪ್ಪ ಇದು ಎಕ್ಸೈಟ್ಮೆಂಟ್? ಸೊ ಸ್ನೇಹಿತರೆ ಎಕ್ಸೈಟ್ಮೆಂಟ್ ಅಂದ್ರೆ ಏನು? ಉತ್ಸಾಹ. ಸೊ ಇದು ಫಿಸಿಕ್ಸ್ ನಮ್ಗೆ ಸ್ನೇಹಿತರೆ ಒಂಥರ ಒಂದು ಎಕ್ಸೈಟ್ಮೆಂಟ್ ಕೊಡುತ್ತೆ. ಏನಪ್ಪಾ ಹಂಗಂದ್ರೆ ಉದಾಹರಣೆಗೆ ನಮ್ಗೆ ಏನು ನ್ಯಾಚುರಲ್ ಆಗಿ ಹಾರ್ಲಿಕ್ಕೆ ಬರುವುದಿಲ್ಲ ಅಲ್ವಾ? ಬಟ್ ಆದ್ರೂ ಕೂಡ ನಾವು ಇವತ್ತು ಆಕಾಶದಲ್ಲಿ ಹಾರಬಹುದು. ಹೆಂಗೆ? ಸೊ ಫಿಸಿಕ್ಸ್ ನ ಪ್ರಿನ್ಸಿಪಲ್ ನ ಕೊಡುಗೆ. ಸೊ ಅದೇ ತರ ನಾವು ಏನು ಎಲ್ಲೋ ಒಂದು ನಡೀತಾ ಇರುವ ಕ್ರಿಕೆಟ್ ಮ್ಯಾಚ್ ಮನೆಯಲ್ಲೇ ಕುತ್ಕೊಂಡು ನೋಡಬಹುದು, ಸರಳವಾಗಿ ನೋಡಬಹುದು. ಹೆಂಗೆ? ಸೊ ಫಿಸಿಕ್ಸ್ ನ ಕೊಡುಗೆ. ಸೊ ಈ ಏನು ಫಿಸಿಕ್ಸ್ ನ ಆವಿಷ್ಕಾರಗಳಿವೆ, ಇವೇನ್ ನಮ್ಮ ಇನ್ವೆನ್ಷನ್ಸ್ ಗಳಿವೆ ಫಿಸಿಕ್ಸ್ ನ ಸಿದ್ಧಾಂತಗಳ ಮೇಲೆ, ಇವೆಲ್ಲವೂ ಏನೋ ಒಂಥರ ಉತ್ಸಾಹ, ಒಂಥರ ಎಕ್ಸೈಟ್ಮೆಂಟ್ ಆಗಿದೆ ಸ್ನೇಹಿತರೆ. ಸೊ ಇವೆಲ್ಲವೂ ಏನ್ ಬಂದ್ಬಿಟ್ಟು ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್ ಆಗಿದೆ. ಸೊ ಇಲ್ಲಿ ನೋಡಬಹುದು ನೀವು, ದ ಡಿಸ್ಕವರೀಸ್, ಇನ್ವೆನ್ಷನ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಫಿಸಿಕ್ಸ್ ಆರ್ ದಿ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್. ಅಂದ್ರೆ ಏನೇನ್ ಆವಿಷ್ಕಾರಗಳಿವೆ, ಇವೇನೇನ್ ಇನ್ವೆನ್ಷನ್ಸ್ ಗಳಿವೆ, ಇವೆಲ್ಲವೂ ಏನು ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್ ಆಗಿದೆ ಸ್ನೇಹಿತರೆ. ಉದಾಹರಣೆಗೆ ಏರೋಪ್ಲೇನ್, ಕಂಪ್ಯೂಟರ್, ಟಿವಿ ಇವೆಲ್ಲವೂ ಕೂಡ ಏನು ಆವಿಷ್ಕಾರಗಳೇ. ಸೊ ಇವೆಲ್ಲವೂ ನೋಡಿದ್ರೆ ನಮ್ಗೊಂಥರ ಉತ್ಸಾಹ, ಒಂಥರ ಏನು ಎಕ್ಸೈಟ್ಮೆಂಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಫಿಸಿಕ್ಸ್ ಇನ್ ರಿಲೇಷನ್ ಟು ಅದರ್ ಬ್ರಾಂಚಸ್ ಆಫ್ ಸೈನ್ಸ್. ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ನೋಡಿದ್ವಿ ಸ್ನೇಹಿತರೆ, ಇಫ್ ಯು ರಿಮೆಂಬರ್, ಸೊ ಸೈನ್ಸ್ ನ ನಾವು ಮುಖ್ಯವಾಗಿ 3 ಭಾಗಗಳಾಗಿ ವಿಂಗಡಿಸಿದ್ವಿ. ಅಂದ್ರೆ ಫಸ್ಟ್ ಬಂದ್ಬಿಟ್ಟು ಕೆಮಿಸ್ಟ್ರಿ, ಆಮೇಲೆ ಏನು ಬಯಾಲಜಿ ಅಂಡ್ ಫಿಸಿಕ್ಸ್ ಅಂತ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇರೋದಂದ್ರೆ, ಸೊ ನೀವು ಯಾವುದೇ ಬ್ರಾಂಚಸ್ ಆಫ್ ಸೈನ್ಸ್ ನ ಓದಿದ್ರು ಕೂಡ ಸ್ನೇಹಿತರೆ, ಫಿಸಿಕ್ಸ್ ಎಲ್ಲ ಬ್ರಾಂಚಸ್ ನಲ್ಲಿನೂ ಅಷ್ಟೇ ಮುಖ್ಯವಾಗಿ ಏನೋ ರೋಲ್ ನ ಪ್ಲೇ ಮಾಡುತ್ತೆ. ಉದಾಹರಣೆಗೆ ನೀವು ಕೆಮಿಸ್ಟ್ರಿಯಲ್ಲಿ ಇವಾಗ ನೀವು ನೆಕ್ಸ್ಟ್ ನಿಮ್ಮ ಕೆಮಿಸ್ಟ್ರಿಯಲ್ಲಿ ಓದ್ತೀರಿ, ನೀವು ನೋಡಿರ್ಬೋದು. ಉದಾಹರಣೆಗೆ ಸೋಡಿಯಂ ಕ್ಲೋರೈಡ್, HCl ಇವೆಲ್ಲ. ಓಕೆ, ಇಲ್ಲಿ ನೋಡಿದ್ರೆ ಸ್ನೇಹಿತರೆ ನೀವು ಸೋಡಿಯಂ ಕ್ಲೋರೈಡ್ ನಲ್ಲಿ ಇದು ಸೋಡಿಯಂ ಮತ್ತು ಕ್ಲೋರೈಡ್ ಇವೆರಡು ಕೂಡ ಒಂದಕ್ಕೊಂದು ಹಿಡ್ಕೊಂಡಿರ್ತಾವೆ ಸ್ನೇಹಿತರೆ. ಸೊ ಇವೆರಡು ಒಂದಕ್ಕೊಂದು ಹಿಡ್ಕೊಳ್ಳಿಕ್ಕೆ ಕಾರಣ ಅದ್ರ ಎರಡರ ಮಧ್ಯ ಒಂಥರ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಎಕ್ಸಿಸ್ಟ್ ಆಗಿರುತ್ತೆ. ಓಕೆ, ಇವೆರಡು ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಂಬ ಒಂದು ಇರುತ್ತೆ. ಸೊ ಈ ಫೋರ್ಸ್ ಆಫ್ ಅಟ್ರಾಕ್ಷನ್, ಇವೇನ್ ಫೋರ್ಸ್ ನ ಸೊ ನಾವು ಎಲ್ಲಿ ಓದುವುದು? ಸೊ ಈ ಫೋರ್ಸ್ ಆಫ್ ಅಟ್ರಾಕ್ಷನ್ ನಾವು ಫಿಸಿಕ್ಸ್ ನಲ್ಲಿ ಓದಿರ್ತೇವೆ ಸ್ನೇಹಿತರೆ. ಓಕೆ, ಸೊ ಅದಕ್ಕೆ ಸೊ ಕೆಮಿಸ್ಟ್ರಿ ಇಸ್ ಎಕ್ಸ್ಪ್ಲೈನ್ಡ್ ಆನ್ ದ ಬೇಸಿಸ್ ಆಫ್ ಫಿಸಿಕ್ಸ್. ಸೊ ಇಲ್ಲೇನು ಕೂಡ ಇವಾಗ ನ್ಯೂಕ್ಲಿಯಸ್ ನಲ್ಲಿನೂ ಏನು ಸುತ್ತ ಎಲೆಕ್ಟ್ರಾನ್ ಸುತ್ತುತ್ತಾ ಇರುತ್ತವೆ. ಸೊ ಯಾಕೆ ಹೆಂಗೆ ಸುತ್ತುತ್ತಾ ಇರುತ್ತವೆ, ಏನ್ ಕಾರಣ, ಇವೆಲ್ಲನೂ ಕೂಡ ಇದಕ್ಕೆ ಉತ್ತರ ನಮ್ಗೆ ಫಿಸಿಕ್ಸ್ ನಲ್ಲಿ ಸಿಗುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಸೊ ಫಿಸಿಕ್ಸ್ ಕೆಮಿಸ್ಟ್ರಿನೂ ಕೂಡ ಫಿಸಿಕ್ಸ್ ಬೇಸಿಸ್ ಮೇಲೆನೆ ಎಕ್ಸ್ಪ್ಲೈನ್ ಮಾಡಬಹುದು. ಸೊ ಅದೇ ರೀತಿಯಾಗಿ ನೀವು ಬೇರೆ ಸಬ್ಜೆಕ್ಟ್ ಬಯಾಲಜಿನೂ ನೋಡಿದ್ರು ಕೂಡ, ಇವಾಗ ಮೈಕ್ರೋಸ್ಕೋಪ್ ಅನ್ನೋದು ಇದು ಮುಖ್ಯವಾದಂತಹ ಏನೋ ಒಂದು ಉಪಕರಣ ಬಯಾಲಜಿಯಲ್ಲಿ. ನೀವು ಬಯಾಲಜಿ ಸ್ಟಡಿ ಮಾಡ್ತಾ ಇದ್ದೀರಂದ್ರೆ ಮೈಕ್ರೋಸ್ಕೋಪ್ ಬೇಕೇ ಬೇಕು. ಆ ಮೈಕ್ರೋಸ್ಕೋಪ್ನು ಕೂಡ ಸ್ನೇಹಿತರೆ ಫಿಸಿಕ್ಸ್ ನ ಸಿದ್ಧಾಂತದ ಮೇಲೆ, ಫಿಸಿಕ್ಸ್ ನ ಲಾಸ್ ಗಳ ಮೇಲೆನೆ ವರ್ಕ್ ಆಗೋದು. ಓಕೆ, ಸೊ ಎಲ್ಲ ಮೆಡಿಕಲ್ ಇಕ್ವಿಪ್ಮೆಂಟ್ಸ್, ಯಾವುದೇ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ತಗೊಳ್ಳಿ, ಇವತ್ತು ನೀವು ಎಕ್ಸ್ರೇ ಮಷಿನ್ ತಗೊಳ್ತೀರಾ ಅಥವಾ ಇನ್ಯಾವುದೋ ಏನು ಬ್ಲಡ್ ಪ್ರೆಷರ್ ಚೆಕ್ ಮಾಡುವ ಮಷಿನ್ ತಗೋತೀರಾ, ಏನೇ ತಗೊಂಡ್ರು ಕೂಡ ಥರ್ಮೋಮೀಟರ್ ಇಂದ ಹಿಡಿದು ಏನೇ ತಗೊಂಡ್ರು ಕೂಡ ಅದರ ಬ್ಯಾಕ್ ಗ್ರೌಂಡ್ ನಲ್ಲಿ, ಅದರ ಹಿನ್ನೆಲೆಯಲ್ಲಿ ಫಿಸಿಕ್ಸ್ ಕೆಲಸ ಮಾಡುತ್ತಿರುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ನೀವು ಯಾವುದೇ ಸಬ್ಜೆಕ್ಟ್ಸ್ ತಗೊಂಡ್ರು, ಸೈನ್ಸ್ ನ ಯಾವುದೇ ಸಬ್ಜೆಕ್ಟ್ ಓದಿದ್ರು ಫಿಸಿಕ್ಸ್ ಅಷ್ಟೇ ಇಂಪಾರ್ಟೆಂಟ್, ಅಷ್ಟೇ ಏನು ಅದನ್ನ ತಿಳ್ಕೊಬೇಕಂದ್ರೆ ಫಿಸಿಕ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಸಬ್ಜೆಕ್ಟ್ ಆಗಿರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಫಿಸಿಕ್ಸ್ ಅಂಡ್ ಟೆಕ್ನಾಲಜಿ. ಸೊ ಇವಾಗ ಫಿಸಿಕ್ಸ್ ಮತ್ತು ಟೆಕ್ನಾಲಜಿ ನಡುವೆ ಸಂಬಂಧ ಏನು ಅಂತ ನೋಡೋಣ ಸ್ನೇಹಿತರೆ. ಸೊ ಸ್ನೇಹಿತರೆ ನಾವು ಫಿಸಿಕ್ಸ್ ಅಂದ್ರೇನು ಅಂತ ಲಾಸ್ಟ್ ಸ್ಲೈಡ್ ಅಲ್ಲಿ ಅಂದ್ರೆ ಲಾಸ್ಟ್ ಕ್ಲಾಸ್ ನಲ್ಲೂ ನೋಡಿದ್ವಿ. ಸೊ ಫಿಸಿಕ್ಸ್ ಅಂದ್ರೇನು? ಇದು ಸ್ಟಡಿ ಆಫ್ ಲಾ ಆಫ್ ನೇಚರ್, ಅಂದ್ರೆ ಏನು ಪ್ರಕೃತಿಯ ನಿಯಮ ಬಗ್ಗೆ ಅಧ್ಯಯನ ಮಾಡೋದು. ಸೊ ಫಿಸಿಕ್ಸ್ ಅನ್ನೋದು ನಿಮ್ಗೆ ತತ್ವವನ್ನ ಹೇಳುತ್ತೆ, ಪ್ರಿನ್ಸಿಪಲ್ಸ್ ನ ಹೇಳುತ್ತೆ ಸ್ನೇಹಿತರೆ. ಅದನ್ನ ಆದ್ರೆ ಹೇಗ್ ಮಾಡುದು ಅಂತ ಹೇಳೋದಿಲ್ಲ. ಓಕೆ, ಉದಾಹರಣೆಗೆ ಇಲ್ಲಿ ನೋಡ್ಬೇಕು ನೀವು. ಸೊ ಇಲ್ಲಿ
ಸೊ ಹೀಟ್ನಿಂದ ಇದೊಂದು ಎಂಜಿನ್. ಓಕೆ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಪಡಿ. ಇದೊಂದು ಎಂಜಿನ್. ಈ ಎಂಜಿನ್ ಹೀಟ್ನಿಂದ ವರ್ಕ್ ಮಾಡ್ತಾ ಇದೆ. ಓಕೆ, ಸೊ ಇದು ಫಿಸಿಕ್ಸ್ ನ ಪ್ರಿನ್ಸಿಪಲ್. ಸೊ ಫಿಸಿಕ್ಸ್ ನಲ್ಲಿ ಬಂದ್ಬಿಟ್ಟು ಒಂದು ಥರ್ಮೋಡೈನಮಿಕ್ ಅಂತ ಪ್ರಿನ್ಸಿಪಲ್ ಬರುತ್ತೆ ಸ್ನೇಹಿತರೆ. ಸೊ ಈ ಥರ್ಮೋಡೈನಮಿಕ್ ಪ್ರಿನ್ಸಿಪಲ್ ಏನ್ ಹೇಳುತ್ತೆ, ನೀವು ಹೀಟ್ ನಿಂದ ವರ್ಕ್ ಮಾಡಬಹುದು ಅಂತ ಹೇಳುತ್ತೆ ಸ್ನೇಹಿತರೆ. ಆದ್ರೆ ಹೆಂಗ್ ಮಾಡ್ಬೇಕು ಅಂತ ಹೇಳೋದಿಲ್ಲ. ಸೊ ಹೆಂಗ್ ಮಾಡಬಹುದು ಅನ್ನೋದೇ ಟೆಕ್ನಾಲಜಿ ಸ್ನೇಹಿತರೆ. ಸೊ ನಾವು ಈ ಕಾನ್ಸೆಪ್ಟ್ ನ ಯುಟಿಲೈಸ್ ಮಾಡಿಕೊಂಡು, ಅಂದ್ರೆ ಹೀಟ್ ನಿಂದ ವರ್ಕ್ ಮಾಡಬಹುದು ಅನ್ನೋ ಒಂದು ತತ್ವವನ್ನ ಬಳಸ್ಕೊಂಡು, ಇವತ್ತೇನ್ ನೀವು ಕಾರ್ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಕಾರು, ಬೈಕ್ಸು, ಇವೆಲ್ಲ ಇದೇ ಒಂದು ತತ್ವದ ಮೇಲೆ ಏನು ನಿಂತಿದೆ ಸ್ನೇಹಿತರೆ. ಸೊ ಹೀಟಿನಿಂದ ವರ್ಕ್ ಹೆಂಗೆ, ಸೊ ನಮ್ಗೆ ವರ್ಕ್ ಪಡೀಲಿಕ್ಕೆ ಏನ್ ಬೇಕು, ಇಲ್ಲಿ ಹೀಟ್. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಒಂದು ಇಂಜಿನ್ ಡೆವಲಪ್ ಮಾಡಿ, ಸೊ ಈ ಇಂಜಿನ್ ನಲ್ಲಿ ನಮ್ಗೆ ಹೀಟ್ ಪಡೀಲಿಕ್ಕೆ ನಾವೇನ್ ಮಾಡ್ತೀವಿ ಸ್ನೇಹಿತರೆ, ಪೆಟ್ರೋಲ್ ನ ಬರ್ನ್ ಮಾಡ್ತೀವಿ. ಓಕೆ, ಸೊ ಪೆಟ್ರೋಲ್ ನ ಬರ್ನ್ ಮಾಡಿದಾಗ ಅದರಿಂದ ಬರೋ ಹೀಟ್ ನಿಂದ ಓಕೆ ನಮ್ಗೆ ಇಲ್ಲೇನು ವರ್ಕ್ ಪಡೀಲಿಕ್ಕೆ ಇದು ವೀಲ್ಸ್ ನ ಹಚ್ಕೊಂಡು ಇದು ಒಂದು ಕಾರ್ ಈ ತರ ನಾವು ಡೆವಲಪ್ ಮಾಡಿದ್ದೀವಿ. ಸೊ ಯಾವ ತರ ಮಾಡಬೇಕು ಅನ್ನೋದು ಟೆಕ್ನಾಲಜಿ. ಓಕೆ, ಸೊ ಫಿಸಿಕ್ಸ್ ಬಂದ್ಬಿಟ್ಟು ನಮ್ಗೆ ಸಿದ್ಧಾಂತ ಹೇಳುತ್ತೆ ಸ್ನೇಹಿತರೆ, ತತ್ವವನ್ನ ಹೇಳುತ್ತೆ. ಆದ್ರೆ ಅದನ್ನ ಯಾವ ತರ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದೇ ಟೆಕ್ನಾಲಜಿ, ಅದೇ ತಂತ್ರಜ್ಞಾನ ಸ್ನೇಹಿತರೆ. ಸೊ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಸೊ ಇನ್ನೊಂದು ಸ್ನೇಹಿತರೆ, ಒಂದು ಫಿಸಿಕ್ಸ್ ನಲ್ಲಿ ಇನ್ನೊಂದು ಕನ್ಸೆಪ್ಟ್ ಬರುತ್ತೆ, ಬರ್ನಾಲಿ ಥಿಯರಮ್ ಅಂತ. ಸೊ ಏನಪ್ಪಾ ಇದು ಬರ್ನಾಲಿ ಥಿಯರಮ್ ಅಂದ್ರೆ, ಸೊ ಬರ್ನಾಲಿ ಥಿಯರಮ್ ಹೇಳುತ್ತೆ ಸ್ನೇಹಿತರೆ, ಈಗ ಏನು ಸಪೋಸ್ ಏನು ಗಾಳಿಯ ವೇಗ ಸ್ಪೀಡ್ ಹೆಚ್ಚಿಗೆ ಆದರೆ ಅದರ ಪ್ರೆಷರ್ ಕಡಿಮೆ ಆಗುತ್ತೆ. ಓಕೆ, ಅದೇ ರೀತಿ ಅದರ ಸ್ಪೀಡ್ ಕಡಿಮೆ ಆದ್ರೆ ಪ್ರೆಷರ್ ಏನು ಸ್ಪೀಡ್ ಹೆಚ್ಚಿಗೆ ಆದ್ರೆ ಪ್ರೆಷರ್ ಕಡಿಮೆ ಆಗುತ್ತೆ, ಸ್ಪೀಡ್ ಕಡಿಮೆ ಆದ್ರೆ ಪ್ರೆಷರ್ ಹೆಚ್ಚಿಗೆ ಆಗುತ್ತೆ ಅಂತ ಹೇಳುತ್ತೆ ಸ್ನೇಹಿತರೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ಇವತ್ತು ನಾವೇನು ಏರೋಪ್ಲೇನ್ ನೋಡ್ತಾ ಇದೀವಲ್ಲ, ಈ ಕಾನ್ಸೆಪ್ಟ್ ಮೇಲೆ ಯೂಸ್ ಮಾಡೋದು ಸ್ನೇಹಿತರೆ. ಸೊ ಈ ಕಾನ್ಸೆಪ್ಟ್ ಬಂದಿರೋದು ಫಿಸಿಕ್ಸ್ ನಿಂದ, ಆದ್ರೆ ಯಾವ ತರ ಮಾಡಬೇಕು ಅನ್ನೋದು ಇನ್ನು ಅದೇ ತಂತ್ರಜ್ಞಾನ ಸ್ನೇಹಿತರೆ. ಸೊ ಅದೇ ರೀತಿ ಸೊ ಏನು ಫಿಸಿಕ್ಸ್ ನಮ್ಗೆ ಹೇಳುತ್ತೆ, ಯಾವಾಗ್ಲೂ ಏನು ಎಲೆಕ್ಟ್ರಾನ್ ನ ನೀವು ವಿಭಜನೆ ಮಾಡಿದ್ರೆ ನಮ್ಗೆ ತುಂಬಾನೇ ಶಕ್ತಿ ದೊರೆಯುತ್ತೆ, ಎನರ್ಜಿ ಸಿಗುತ್ತೆ ಅಂತ. ಸೊ ಈ ಕಾನ್ಸೆಪ್ಟ್ ನ ಯುಟಿಲೈಸ್ ಮಾಡ್ಕೊಂಡು ಇವತ್ತು ನಾವ್ ಏನ್ ಮಾಡಿದೀವಿ, ದೊಡ್ಡ ದೊಡ್ಡ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ನ ಏನು ರೆಡಿ ಮಾಡಿದ್ವಿ ಸ್ನೇಹಿತರೆ. ಸೊ ಓವರ್ ಆಲ್ ಏನು ಫಿಸಿಕ್ಸ್ ನಮ್ಗೆ ತತ್ವವನ್ನ ಹೇಳುತ್ತೆ, ಸಿದ್ಧಾಂತವನ್ನ ಹೇಳುತ್ತೆ, ಆದ್ರೆ ಟೆಕ್ನಾಲಜಿ ಅದನ್ನ ಯಾವ ತರ ರೂಪಿಸ್ಕೋಬೇಕು ಅನ್ನೋದೇ ಟೆಕ್ನಾಲಜಿ ಸ್ನೇಹಿತರೆ. ಸೊ ಇದು ಬಂದ್ಬಿಟ್ಟು ಸೈನ್ಸ್, ಫಿಸಿಕ್ಸ್ ಅಂಡ್ ಟೆಕ್ನಾಲಜಿ. ಸೊ ಅದೇ ರೀತಿಯ ಸ್ನೇಹಿತರೆ, ಇವತ್ತು ಏನೋ ತುಂಬಾನೇ ಇವತ್ತೇನ್ ನಾವು ತಂತ್ರಜ್ಞಾನ ನೋಡ್ತಾ ಇದೀವಿ, ಅದ್ರ ಹಿಂದೆಲ್ಲ ಫಿಸಿಕ್ಸ್ ನ ಪ್ರಿನ್ಸಿಪಲ್, ಫಿಸಿಕ್ಸ್ ನ ತತ್ವಗಳಿದಾವೆ ಸ್ನೇಹಿತರೆ. ಸೊ ಉದಾಹರಣೆಗೆ ನೋಡ್ಬೇಕಂದ್ರೆ ಲಾಸ್ ಆಫ್ ಥರ್ಮೋಡೈನಮಿಕ್ಸ್. ಸೊ ಥರ್ಮೋಡೈನಮಿಕ್ಸ್ ನ ನಿಯಮಗಳು ಇದು ಫಿಸಿಕ್ಸ್ ನ ಪ್ರಿನ್ಸಿಪಲ್. ಸೊ ಇದನ್ನ ಬಳಸ್ಕೊಂಡು ಇವತ್ತು ನಾವು ಸ್ಟೀಮ್ ಇಂಜಿನ್ ನ ತಯಾರಿಸಿದ್ವಿ ಸ್ನೇಹಿತರೆ. ಓಕೆ, ಅದೇ ರೀತಿ ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫಿಷನ್. ಸೊ ಯಾವ ತರ ನ್ಯೂಕ್ಲಿಯರ್ ಇದು ಏನು ಎಲೆಕ್ಟ್ರಾನ್ ಇವನ್ನೆಲ್ಲ ಯಾವ ತರ ನಾವು ವಿಭಜಿಸಬಹುದು, ಫಿಷನ್ ಮಾಡಬಹುದು ಅನ್ನೋದು ಇದು ಫಿಸಿಕ್ಸ್ ನ ತತ್ವ. ಓಕೆ, ಇದನ್ನ ಬಳಸ್ಕೊಂಡು ಇವತ್ತು ನಾವು ದೊಡ್ಡ ದೊಡ್ಡ ನ್ಯೂಕ್ಲಿಯರ್ ರಿಯಾಕ್ಟರ್ ಮಾಡಿದೀವಿ. ಸೊ ಅದೇ ರೀತಿ ಡಿಜಿಟಲ್ ಲಾಜಿಕ್ ಅನ್ನೋದು ಇದೊಂದು ಫಿಸಿಕ್ಸ್ ನ ಒಂದು ತತ್ವ, ಒಂದು ಪ್ರಿನ್ಸಿಪಲ್. ಸೊ ಇದನ್ನ ಬಳಸ್ಕೊಂಡು ಇವತ್ತು ನಾವ್ ಏನ್ ನೋಡ್ತಾ ಕಂಪ್ಯೂಟರ್ ಗಳು ನೋಡ್ತಾ ಇದೀವಿ ಎಲ್ಲ ಫಿಸಿಕ್ಸ್ ಡಿಜಿಟಲ್ ಲಾಜಿಕ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಅದೇ ರೀತಿ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್, ನ್ಯೂಟನ್ ನ ಚಲನೆಯ ನಿಯಮಗಳನ್ನು ಬಳಸ್ಕೊಂಡು ಇವತ್ತು ನಾವು ರಾಕೆಟ್ ಪ್ರೊಪಲ್ಷನ್, ರಾಕೆಟ್ ಅನ್ನ ಏನು ಮಾಡಿದೀವಿ ಸ್ನೇಹಿತರೆ. ಸೊ ಓವರ್ ಆಲ್ ಏನು ಫಿಸಿಕ್ಸ್ ನಮಗೆ ಸಿದ್ಧಾಂತವನ್ನು ಹೇಳುತ್ತೆ, ತತ್ವವನ್ನು ಹೇಳುತ್ತೆ, ಆದ್ರೆ ಯಾವ ತರ ಮಾಡಬೇಕು ಅನ್ನೋದೇ ಟೆಕ್ನಾಲಜಿ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ನಲ್ಲಿ ನಾವು ಸ್ಕೋಪ್ ಆಫ್ ಫಿಸಿಕ್ಸ್ ಏನು, ಫಿಸಿಕ್ಸ್ ನಲ್ಲಿ ನಾವು ಯಾವ್ಯಾವ ವಸ್ತುಗಳನ್ನ ಓದ್ತೇವೆ, ಅಂದ್ರೆ ಏನು ಡೊಮೇನ್ ವರೆಗೂ ನಾವು ಓದ್ತೇವೆ ಅನ್ನೋದನ್ನ ಸ್ಕೋಪ್ ಆಫ್ ಫಿಸಿಕ್ಸ್ ನೋಡಿದ್ವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಮುಂದಿನ ಕ್ಲಾಸ್ ನಲ್ಲಿ ಇದರ ಮುಂದಿನ ವಿಷಯನ ನೋಡೋಣ. ಸೊ ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ಇದೊಂದು ಟಾಪಿಕ್ ಏನಿದೆ ಫಿಸಿಕಲ್ ವರ್ಲ್ಡ್ ಅನ್ನೋದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಇದರಿಂದ ಏನು ಹೆಚ್ಚಿಗೆ ಕ್ವಶನ್ ಬರುವುದಿಲ್ಲ. ಆದ್ರೆ ಇದರಲ್ಲಿ ನಾವು ಏನು ಓದ್ತೇವೆ ಇನ್ನು ಕಮಿಂಗ್ ಡೇಸ್ ನಲ್ಲಿ ನಾವು ಏನು ಓದ್ತೇವೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಆಗಿದೆ. ಸೊ ನಾವು ಇನ್ನೊಂದು ಕ್ಲಾಸ್ ಸ್ನೇಹಿತರೆ, ಸೊ ಇನ್ನೊಂದು ಕ್ಲಾಸ್ ನಲ್ಲಿ ಇದು ಫಸ್ಟ್ ಟಾಪಿಕ್ ನ ನಾವು ಮುಗಿಸ್ತೇವೆ. ಸೊ ನಾವು ನೆಕ್ಸ್ಟ್ ಟಾಪಿಕ್ ಅವಾಗ ಏನು ಇದೊಂದು ನೆಕ್ಸ್ಟ್ ಕ್ಲಾಸ್ ಮುಗಿದ್ಮೇಲೆ ನಾವು ನೋಡೋಣ. ಸೊ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಸ್ನೇಹಿತರೆ. ಟಿಲ್ ದೆನ್ ಟೇಕ್ ಕೇರ್.